ಓಂ ಗಣೇಶ ರಾಯರಿದ್ದಾರೆ. ಏಪ್ರಿಲ್ ತಿಂಗಳು ಮಿಥುನ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸೊ ಈ ಏಪ್ರಿಲ್ ತಿಂಗಳು ನಿಮ್ಮ ಲೈಫ್ ಅಲ್ಲಿ ಮೇಜರ್ ಆಗಿ ಒಂದು 2-3 ವಿಚಾರ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಅದು ಏನಪ್ಪಾ ಅಂದ್ರೆ ಮೇನ್ ವಿಚಾರ ಬಂದು ಜಾಬ್. ಸೊ ನನಗಿನ್ನೂ ಜಾಬ್ ಸಿಗ್ತಿಲ್ಲ ಅನ್ನೋರಿಗೆ ಫಸ್ಟ್ ನಿಮ್ಮ ಲೈಫ್ ಅಲ್ಲಿ ಈ ಏಪ್ರಿಲ್ ತಿಂಗಳು ಜಾಬ್ ಸಿಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ವಿಚಾರ ಬಂದ್ಬಿಟ್ಟು ಪ್ರಮೋಷನ್. ಜಾಬ್ ಏನೋ ಸಿಗುತ್ತೆ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡೋ ನಾನು ತುಂಬಾ ದಿವಸದಿಂದ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಇನ್ನೂ ಒಂದು ಒಳ್ಳೆ ಪ್ರಮೋಷನ್ ಸಿಗ್ತಿಲ್ಲ, ಒಳ್ಳೆ ರೆಸ್ಪೆಕ್ಟ್, ಒಳ್ಳೆ ರಿವಾರ್ಡ್ ಸಿಗ್ತಿಲ್ಲ ಅನ್ನೋರಿಗೆ ಖಂಡಿತ ಈ ಏಪ್ರಿಲ್ ತಿಂಗಳು ಪ್ರಮೋಷನ್ ಸಿಗುತ್ತೆ, ರಿವಾರ್ಡ್ ಸಿಗುತ್ತೆ. ಈ ಟೈಮ್ ಒಂಥರ ಡಬಲ್ ಪ್ರಮೋಷನ್, ಡಬಲ್ ಇನ್ಕ್ರಿಮೆಂಟ್ ಅನ್ಬೋದು. ನಿಮಗೆ ಪ್ರಮೋಷನ್ ಸಿಗುತ್ತೆ, ಬೇರೆ ಕಡೆ ಟ್ರಾನ್ಸ್ಫರ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದೇ ಆಫೀಸಲ್ಲಿ ಅದೇ ಜಾಬ್ ಅಲ್ಲೇ ಬೇರೆ ಟ್ರಾನ್ಸ್ಫರ್ ಆಗುತ್ತೆ, ಬೇರೆ ಜಾಬ್ಗೆ ಶಿಫ್ಟ್ ಆಗ್ಬೋದು. ಹಂಗಿಲ್ಲ ಅಂದ್ರೆ ಬೇರೆ ಸಿಟಿ, ಬೇರೆ ಸ್ಟೇಟ್ ಅಲ್ಲಿ, ಬೇರೆ ಕಂಟ್ರಿಯಲ್ಲಿ ಕೂಡ ನಿಮ್ಗೆ ಆಪರ್ಚುನಿಟಿ ಹುಡ್ಕೊಂಡ್ ಬರ್ಬೋದು. ನಿಮಗೆ ಸಿಗೋ ಪ್ರತಿಯೊಂದು ಈ ಏಪ್ರಿಲ್ ತಿಂಗಳು ಪೂರ್ತಿ ಡಬಲ್ ಪ್ರಮೋಷನ್ ಅಂಡ್ ಡಬಲ್ ಇನ್ಕ್ರಿಮೆಂಟ್ ಸಿಗುತ್ತೆ. ಇನ್ಕ್ರಿಮೆಂಟ್ ಆಲ್ಸೋ ತುಂಬಾ ಚೆನ್ನಾಗಿ ಸಿಗುತ್ತೆ. ಸ್ಪೆಷಲಿ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದೀನಿ ಅನ್ನೋರಿಗೆ ಖಂಡಿತ ಒನ್ ಆಫ್ ದಿ ಬೆಸ್ಟ್ ಟೈಮು. ಈ ವರ್ಷ ಒಟ್ನಲ್ಲಿ ಮಿಥುನ ರಾಶಿಯವರಿಗೆ ಈ ವರ್ಷ ಗವರ್ಮೆಂಟ್ ಜಾಬ್ ಸಿಗೋದು ಕನ್ಫರ್ಮ್. ಅದು ಪ್ರೆಸೆಂಟ್ ಟೈಮ್ ತುಂಬಾ ಚೆನ್ನಾಗಿದೆ. ನೀವೇನಾದ್ರು ಸಿವಿಲ್ ಸರ್ವಿಸ್ ಎಕ್ಸಾಮ್ಗೆ ಏನಾದ್ರು ಸ್ಟಡೀಸ್ ಕುತ್ಕೊಂಡು ಓದ್ತಾ ಇದ್ದೀನಿ, ಇಲ್ಲ ನೆಕ್ಸ್ಟ್ ಕಮಿಂಗ್ ಬರೋ SSC CGL, ಗ್ರೂಪ್ 4, ಗ್ರೂಪ್ 2, ಬ್ಯಾಂಕಿಂಗ್ ಇವೆಲ್ಲ ಎಕ್ಸಾಮ್ ಕಂಟಿನ್ಯೂ ಆಗಿ ಬರ್ತಿರೋದ್ರಿಂದ ನನ್ನ ಏಮು, ನಮ್ಮ ಡ್ರೀಮು, ನನ್ನ ಆಂಬಿಷನ್ ಬಂದ್ಬಿಟ್ಟು ನನಗೆ ಗವರ್ಮೆಂಟ್ ಜಾಬ್ ಸಿಗ್ಬೇಕು, ಅದಕ್ಕೋಸ್ಕರ ಸ್ಟಡೀಸ್ ಕುತ್ಕೊಂಡು ಓದ್ತಾ ಇದ್ದೀನಿ ಅನ್ನೋರಿಗೆ ಖಂಡಿತ ಗೋಚರ ಪ್ರಕಾರ ನಿಮಗೆ ಗವರ್ಮೆಂಟ್ ಜಾಬ್ ಸಿಗೋ ಎಲ್ಲಾ ಪಾಸಿಬಿಲಿಟಿ ಇದೆ. ಇವಾಗ ಏನಾದ್ರು ರೀಸೆಂಟ್ ಆಗಿ ಏನಾದ್ರು ನೀವು RRB ಎಕ್ಸಾಮ್ಗೆ ಏನಾದ್ರು ಅಪ್ಲೈ ಮಾಡಿದ್ದೆ ಸಹ, ಎಕ್ಸಾಮ್ ಬರ್ದಿದ್ದೇನು ಸಹ, ಇವಾಗ ನೆಕ್ಸ್ಟ್ ಬರ್ತಿದ್ದೇನು ಸಹ ಖಂಡಿತ ನಿಮ್ಗೆ ಗವರ್ಮೆಂಟ್ ಜಾಬ್ ಸಿಗುತ್ತೆ. ಇದು ಗೋಚರ ಪ್ರಕಾರ ಮಾತ್ರ. ಬಟ್ ನಿಮ್ದಂತ ಒಂದು ಜಾತಕ ಇರುತ್ತೆ. ಆ ಜಾತಕ ಪ್ರಕಾರ ಪ್ರೆಸೆಂಟ್ ನಿಮಗೆ ಯಾವ ದಶಾ ಬುಕ್ ನಡೀತಾ ಇದೆಯೋ ಅದು ನಿಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ನಾನು ವ್ಯಾಪಾರ ಮಾಡ್ತಿದ್ದೀನಿ, ನನಗೆ ಒಳ್ಳೆ ಪ್ರಾಫಿಟ್, ಒಳ್ಳೆ ಲಾಭ ಬರುತ್ತೆ ಅಂದ್ರೆ ಖಂಡಿತ ಈ ಏಪ್ರಿಲ್ ತಿಂಗಳು ಸೆಕೆಂಡ್ ಹಾಫ್ ಮೇಲೆ 2ನೇ ವಾರ ನಂತರ ಖಂಡಿತ ಒಳ್ಳೆ ಪ್ರಾಫಿಟ್ ಬರುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ವಿಚಾರ ಬಂದು ನಾನು ಶೇರ್ ಮಾರ್ಕೆಟ್ ಅಲ್ಲೂ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ಮ್ಯೂಚುವಲ್ ಫಂಡ್ ಇದು ಮಾಡ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಅದ್ರಲ್ಲಿ ಏನಾದ್ರು ಪ್ರಾಫಿಟ್ ಬರುತ್ತಂದ್ರೆ ಖಂಡಿತ ಏಪ್ರಿಲ್ ತಿಂಗಳು ಬರುತ್ತೆ. ಮೇ ತಿಂಗಳು ಇನ್ನೂ ಜಾಸ್ತಿ ಹೈ ಬರುತ್ತೆ. ಏಪ್ರಿಲ್ ಬರುತ್ತೆ, ಒಳ್ಳೆ ಪ್ರಾಫಿಟ್, ಇನ್ವೆಸ್ಟ್ ಮಾಡಿದ್ದೆ ಒಳ್ಳೆ ಪ್ರಾಫಿಟ್ ಬರುತ್ತೆ. ಮೇ ತಿಂಗಳು ಇನ್ನೂ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಗೋಚರ ಪ್ರಕಾರ ಅಷ್ಟು ಚೆನ್ನಾಗಿದೆ. ಓವರ್ ಆಲ್ ನೋಡ್ಕೊಂಡವಾಗ ಮಿಥುನ ರಾಶಿ ಅವ್ರಿಗೆ ಕೆಲಸ ವಿಚಾರದಲ್ಲಿ ತುಂಬಾ ಸ್ಟ್ರೆಸ್ ಇರುತ್ತೆ. ಫಸ್ಟ್ ಆಫ್ ಆಲ್ ಯಾಕಂದ್ರೆ ಇವಾಗ ಮಂಗಳ ಗ್ರಹ ಬರೋದ್ರಿಂದ ಕೋಪ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ನಿಮ್ಮ ಕೋಪ ಕಂಟ್ರೋಲ್ ಮಾಡ್ಕೊಬೇಕು. ಕೋಪ ಕಂಟ್ರೋಲ್ ಮಾಡ್ಕೊಂಡು ಜಾಬ್ ಅಲ್ಲಿ ಆಗಿರ್ಬೋದು, ಇಲ್ಲ ವ್ಯಾಪಾರ ಸ್ಥಳದಲ್ಲಿ ಈ ವರ್ಕರ್ಸ್ ಹತ್ರ ಮಾತಾಡುವಾಗ ಸ್ವಲ್ಪ ಅವ್ರಿಗೆ ಏನು ಹಾರ್ಶ್ ಆಗಿ ಮಾತಾಡ್ದಿರಾ, ನಿಮ್ಮ ಸೀನಿಯರ್ ಹತ್ರ, ನಿಮ್ಮ ಕೊಲೀಗ್ ಹತ್ರ, ನಿಮ್ಮ HR ಹತ್ರ, ಕೆಲಸ ಮಾಡೋ ವರ್ಕರ್ಸ್ ಜೊತೆ ಬಿಸ್ನೆಸ್ ವ್ಯಾಪಾರದಲ್ಲಿ ಎಷ್ಟೇ ಕೋಪ ಇದ್ರೂ ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವೇನಾದ್ರು ಕೋಪ ತೋರ್ಸಕ್ ಹೋಗಿದ್ದೀರಾ ಅಂದ್ರೆ ಫಸ್ಟ್ ನಿಮಗೆ ಜಾಬ್ ಹೊರಟೋಗ್ಬಿಡುತ್ತೆ, ನಿಮ್ಗೆ ಬರೋ ಪ್ರಮೋಷನ್ ಸ್ಟಾಪ್ ಆಗ್ಬಿಡುತ್ತೆ. ಸೊ ಕೋಪ ಮಾತ್ರ ಕಂಟ್ರೋಲ್ ಮಾಡ್ಕೊಂಡೆ ನಿಮ್ಗೆ ಬರ್ಬೇಕಾಗಿರೋ ಪ್ರಮೋಷನ್ ಸಿಗುತ್ತೆ, ಜಾಬ್ ಸಿಗುತ್ತೆ. ಮತ್ತೆ ವರ್ಕರ್ಸ್ ಹತ್ರನು ಸ್ವಲ್ಪ ನೋಡಿ ಮಾತಾಡಿ. ಇಲ್ಲ ಅಂದ್ರೆ ವರ್ಕರ್ಸು ನೀವು ಮಾಡೋ, ಇಲ್ಲ ನಿಮ್ಮ ಹೋಟೆಲ್ ಆಗಿರ್ಬೋದು, ಇಲ್ಲ ನಿಮ್ದೊಂದು ಬೇಕರಿ ಆಗಿರ್ಬೋದು, ನಿಮ್ದು ಬಿಸ್ನೆಸ್ ಆಗಿರ್ಬೋದು, ಅದ್ರಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆ, ನಿಮ್ಮ ವರ್ಕರ್ ಜೊತೆ ಮಾತಾಡುವಾಗ ನೋಡಿ ಮಾತಾಡ್ಬೇಕು. ಇಲ್ಲ ಅಂದ್ರೆ ಜಗಳ ಮಾಡ್ಕೊಂಡು ಅವ್ರು ಬಿಟ್ಟು ಹೋಗೋ ಪಾಸಿಬಿಲಿಟಿ ತುಂಬಾ ಇದೆ. ಸ್ವಲ್ಪ ಕೋಪ, ಸ್ಟ್ರೆಸ್ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಹಣಕಾಸು ವಿಚಾರದಲ್ಲಿ ಮಾತ್ರ ತುಂಬಾ ಅದ್ಭುತವಾಗಿದೆ, ನೋಡ್ಕೊಳ್ಳಿ. ಸ್ಪೆಷಲಿ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇದೀನಿ, ಲವ್ ಮ್ಯಾರೇಜ್ ಏನಾದ್ರು ಸೆಟ್ ಆಗುತ್ತಂದ್ರೆ ಖಂಡಿತ ಈ ಏಪ್ರಿಲ್ ತಿಂಗಳು ನೀವು ಯಾರನ್ನ ಇಷ್ಟಪಟ್ಟಿದನು ಫಸ್ಟ್ ಪ್ರಪೋಸ್ ಮಾಡಂಗಿದೆ, ಪ್ರಪೋಸ್ ಮಾಡ್ಬೋದು. ಸಪೋಸ್ ಇಲ್ಲ ನಾನು ಲವ್ ಮಾಡಿದ್ದೆಲ್ಲ ಆಗೋಯ್ತು, ಪೇರೆಂಟ್ಸ್ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕಂದ್ರೆ ಖಂಡಿತ ಕಣ್ಮುಚ್ಕೊಂಡು ಒಂದ್ಸರಿ ನಿಮ್ ಜಾತಕಾಲ ಚೆಕ್ ಮಾಡ್ಬಿಟ್ಟು ಹೋಗಿ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಿಮ್ಮ ಪೇರೆಂಟ್ಸ್ ಹತ್ರ ಹೋಗಿ ಮಾತಾಡಿ ಖಂಡಿತ ಮ್ಯಾರೇಜ್ಗೆ ಒಪ್ಕೊಂತಾರೆ ಅಂತ ತೋರಿಸಿದೆ. ತುಂಬಾ ಚೆನ್ನಾಗಿದೆ. ಅಂಡ್ ಪಾಸಿಬಲ್ ಇದ್ದೆ ಇದೊಂಥರ ಎಂಜಾಯ್ಮೆಂಟ್ ಟೈಮು. ಯಾಕಂದ್ರೆ ಏಪ್ರಿಲ್ ತಿಂಗಳು ಪೂರ್ತಿ ನೆಕ್ಸ್ಟ್ ಶುಕ್ರ ಗ್ರಹ 11ನೇ ಮನೆ ಬೋದ್ರಿಂದ ಚೆನ್ನಾಗಿ ದುಡ್ಡು ಬರುತ್ತೆ. ಬರೋ ದುಡ್ಡನ್ನ ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಕೊಳ್ಳಿ.
ಸೊ ಜಾಸ್ತಿ ದುಡ್ಡು ಬರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಊರ್ ಸುತ್ತೋದು, ಎಂಜಾಯ್ಮೆಂಟ್ ಮಾಡೋದು ಇವೆಲ್ಲ ಇರುತ್ತೆ. ಬಟ್ ಓಕೆ, ಎಂಜಾಯ್ಮೆಂಟ್ ಮಾಡಿ. ಪಾಸಿಬಲ್ ಇದ್ರೆ ಒಂದು ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಟ್ರಿಪ್ ಹೋಗಿ, ಸ್ಪೆಷಲಿ ನಿಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇರಿ. ಮತ್ತೆ ಫ್ರೆಂಡ್ಸ್ ಜೊತೆ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಶಿಪ್‌ಗೆ, ಲವ್ ಮಾಡೋದ್ರಿಗೆ, ಸುತ್ತಾಡೋದಕ್ಕೆ, ಲೈಫ್ ಸ್ವಲ್ಪ ಎಂಜಾಯ್ ಮಾಡಬೇಕು, ಒಂಥರ ಅಡ್ವೆಂಚರ್ ಆಗಿರ್ಬೇಕು ಅನ್ನೋರಿಗೆ ಒನ್ ಆಫ್ ದಿ ಬೆಸ್ಟ್ ಟೈಮ್ ಮಾಡ್ಬೋದು. ನೀವೇನಾದ್ರೂ ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ಟಿವಿ, ಆರ್.ಜೆ, ರೇಡಿಯೋ, ಸಿನಿಮಾ ಇಂದ ಇರೋರಿಗೆ ಖಂಡಿತ ಒನ್ ಆಫ್ ದಿ ಬೆಸ್ಟ್ ಟೈಮು. ನೀವೇನಾದ್ರೂ ನಾನೊಂದು ಸಿನಿಮಾದಲ್ಲಿ ಒಂದು ಆಕ್ಟರ್ ಆಗ್ಬೇಕು, ಒಂದು ಡ್ಯಾನ್ಸರ್ ಆಗ್ಬೇಕು, ಸಿಂಗರ್ ಆಗ್ಬೇಕು, ಮ್ಯೂಸಿಷಿಯನ್ ಆಗ್ಬೇಕು ಅನ್ನೋರಿಗೆ ಖಂಡಿತ ಟ್ರೈ ಮಾಡಿ. ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಯಾಕಂದ್ರೆ ಶುಕ್ರ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಒಳ್ಳೆ ಆಫರ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಹಂಗೆ 11 ಮನೆಗೆ ಹೋಗೋದ್ರಿಂದ ನಿಮಗೇನಾದ್ರು ಕ್ಲಿಕ್ ಆಗ್ಬಿಟ್ಟೆ ಒಂದು ಒಳ್ಳೆ ಸ್ಯಾಲರಿ, ಒಳ್ಳೆ ದೊಡ್ಡ ಇನ್ಕಮೇ ಸಿಗುತ್ತೆ. ಒನ್ ಆಫ್ ದಿ ಒಂದು ದೊಡ್ಡ ಅಮೌಂಟ್ ಸಿಗುತ್ತೆ. ನಾನು ಸಾಧಾರಣ ವ್ಯಕ್ತಿ. ಸೊ ನನ್ನ ಹತ್ರ ಏನು ಇಲ್ಲ ಅನ್ನೋರ್ಗೆ ಖಂಡಿತ ನಿಮಗೆ ಏಪ್ರಿಲ್ ತಿಂಗಳು, ಮೇ ತಿಂಗಳು ಒಂದು ಸಣ್ಣದಾಗಿ ಒಂದು ಅಮೌಂಟ್ ಬರುತ್ತೆ. ಈ ಅಮೌಂಟ್ ಯಾರು ಕೊಡ್ತಾರೆ ಅಂದ್ರೆ ಸ್ಪೆಷಲಿ ನಿಮ್ಮ ಫ್ರೆಂಡ್ಸು, ನೀವು ಪ್ರೀತಿ ಮಾಡೋರು, ಮತ್ತೆ ಜಾಬ್ ಅಲ್ಲಿ, ಮನೆಯಲ್ಲಿ, ರಿಲೇಟಿವ್ಸ್ ಅಲ್ಲಿ, ಮೇನ್ಲಿ ಬಂದು ಕಸಿನ್ಸು, ಬ್ರದರ್ಸು, ಸಿಸ್ಟರು ಅವ್ರು ಖಂಡಿತ ನಿಮಗೆ ದುಡ್ಡು ಸಪೋರ್ಟ್ ಮಾಡ್ತಾರೆ. ಸ್ವಲ್ಪ ಜನ ನಿಮ್ಮ ಕಷ್ಟ ಅರ್ಥ ಮಾಡ್ಕೊಂಡ್ ಬಂದು ಈ ಟೈಮ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಖಂಡಿತ ಒಂದು ಸಣ್ಣ ಅಮೌಂಟ್ ಬರುತ್ತೆ. ಜಾಬ್ ಮಾಡ್ತಿರೋರಿಗೆ ಇನ್ಕ್ರಿಮೆಂಟ್ ಆಗುತ್ತೆ. ಖಂಡಿತ ನೀವು ಎಕ್ಸ್ಪೆಕ್ಟ್ ಮಾಡೋ ಒಂದು ಒಳ್ಳೆ ಹೈಕ್ ಸ್ಯಾಲರಿ ಆಗುತ್ತೆ. ಬಿಸ್ನೆಸ್ ಮಾಡ್ತಿರೋರಿಗೆ ಖಂಡಿತ ಈ ಏಪ್ರಿಲ್ ತಿಂಗಳು ಒಂದು ಒಳ್ಳೆ ದೊಡ್ಡ ಲಾಭ ಬರುತ್ತೆ. ತುಂಬಾ ಆರ್ಡರ್ಸ್ ಬರುತ್ತೆ, ಬಿಸ್ನೆಸ್ ಆಫರ್ಸ್ ಬರುತ್ತೆ, ತುಂಬಾ ಫ್ರಾಂಚೈಸ್ ಬರುತ್ತೆ. ಅದರಿಂದ ನಿಮ್ಮ ಲೈಫು ಏಪ್ರಿಲ್ ತಿಂಗಳು ಒನ್ ಆಫ್ ದಿ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಅಂಡ್ ಸ್ಪೆಷಲ್ ನೀವೇನಾದ್ರು ಬ್ಯಾಂಕ್ ಅಲ್ಲಿ ಏನಾದ್ರು ಲೋನ್ಗೆ ಅಪ್ಲೈ ಮಾಡಿದ್ದೆ, ಖಂಡಿತ ಬಂದ್ಬಿಟ್ಟು ಲೋನು ನಿಮಗೆ ಸ್ಯಾನ್ಕ್ಷನ್ ಆಗುತ್ತೆ. ಅದರಿಂದ ನಿಮಗೆ ಬರಬೇಕಾಗಿರೋ ಅಮೌಂಟು ಏನೇನಿದೆಯೋ ಅವೆಲ್ಲ ಸೆಟ್ಲ್ ಆಗುತ್ತೆ. ಅಂಡ್ ಕೋರ್ಟ್ ಕೇಸು, ಸ್ಪೆಷಲಿ ಈ ಏಪ್ರಿಲ್ ತಿಂಗಳು 3ನೇ ತಾರೀಕು ನಂತರ ಕೋರ್ಟ್ ಕೇಸಲ್ಲಿ ಈ ಭೂಮಿ ವಿಚಾರ, ಲ್ಯಾಂಡ್ ವಿಚಾರ, ಮತ್ತೆ ಡಿವೋರ್ಸ್ ಕೇಸು, ಏನೋ ಒಂದು ವಿಚಾರ ಕೋರ್ಟ್ ಕೇಸಲ್ಲಿ ಇನ್ನೂ ಹಂಗೆ ಪೆಂಡಿಂಗ್ ಅಲ್ಲಿದೆ. ಈ ತಿಂಗಳಾದ್ರೂ, ಏಪ್ರಿಲ್ ತಿಂಗಳಾದ್ರೂ ಕೋರ್ಟ್ ಕೇಸಲ್ಲಿ ನಮಗೆ ನ್ಯಾಯ ಸಿಗುತ್ತಾ, ನಾವು ಗೆಲ್ತೀರಾ ಅಂದ್ರೆ ಖಂಡಿತ ಮಂಗಳ ಗ್ರಹ 10ನೇ ಮನೆಗೆ ಬರೋದ್ರಿಂದ ಖಂಡಿತ ಕೋರ್ಟ್ ಕೇಸಲ್ಲಿ ಗೆಲ್ತೀರಾ. ಯಾಕಂದ್ರೆ ಮಂಗಳ ಸಪೋರ್ಟ್ ಇದ್ದೇನೆ ಭೂಮಿ ವಿಚಾರದಲ್ಲಿ, ಲ್ಯಾಂಡ್ ವಿಚಾರದಲ್ಲಿ ಕೋರ್ಟ್ ಕೇಸಲ್ಲಿ ನೀವು ಗೆಲ್ಲೋಕ್ಕಾಗೋದು. ಕೋರ್ಟ್ ಕೇಸಲ್ಲಿ ಗೆಲ್ತೀರಾ. ಅದು ಇಲ್ದಿರಾ ನೀವೇನಾದ್ರೂ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೆ, ಅದರಲ್ಲಿ ಆ ಸೈಟು, ಪ್ಲಾಟ್, ವಿಲಾ ಚೆನ್ನಾಗಿ ಸೇಲ್ ಆಗಿ ಅದರಿಂದನೂ ದುಡ್ಡು ಬರುತ್ತೆ. ನಿಮಗಂತ ಒಂದು ಒಳ್ಳೆ ಗೌರವ, ಒಳ್ಳೆ ರೆಸ್ಪೆಕ್ಟ್, ರಿವಾರ್ಡ್ ಸಿಗುತ್ತೆ. ಸ್ಪೆಷಲಿ ಈ ಏಪ್ರಿಲ್ ಮೇ ಮಂತ್ ಅಲ್ಲಿ ನಿಮಗೆ ನೀವು ಮಾಡೋ ಕೆಲಸಕ್ಕೆ ಒಂದು ಆಫೀಸಲ್ಲಿ ಸಮ್ ಕಂಪನಿಲಿ ಕೊಡ್ತಾರಲ್ವಾ, ಸಮ್ ಅವಾರ್ಡು, ಸರ್ಟಿಫಿಕೇಟು, ರಿವಾರ್ಡು ಇವೆಲ್ಲ ಸಿಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿದೆ ಅಂತ ತೋರಿಸಿದೆ. ನಿಮ್ಗೇನೋ ಸೂಪರ್ ಆಗಿದೆ. ಬಟ್ ಈ ಪ್ರಪಂಚಕ್ಕೆ ಮಾತ್ರ ಚೆನ್ನಾಗಿಲ್ಲ. ಯಾಕಂದ್ರೆ ಏಪ್ರಿಲ್ 3ನೇ ತಾರೀಕು ನಂತರ ಈ ಡೇಟ್ ಗ್ಯಾಪ್ ಇಟ್ಕೊಳ್ಳಿ. ಏಪ್ರಿಲ್ 3ನೇ ತಾರೀಕು ನಂತರ ಲಾಸ್ಟ್ ಟೈಮ್ ವರ್ಲ್ಡ್ ವಾರು ಜಸ್ಟ್ ಒಂದು ಟೀಸರ್ ತರ, ಈ ಸಿನಿಮಾದಲ್ಲಿ ಟೀಸರ್ ಬರುತ್ತಲ್ಲ 1.5 ನಿಮಿಷ 2 ನಿಮಿಷ, ಆತರ ಟೀಸರ್ ಮಾತ್ರ ಬಂದಿತ್ತು. ಸ್ವಲ್ಪ ಸ್ಟಾಪ್ ಆಗಿದೆ ವರ್ಲ್ಡ್ ವಾರ್ 3. ಬಟ್ ಇದೇ ಏಪ್ರಿಲ್ 3ನೇ ತಾರೀಕಿಂದ 3ನೇ ತಾರೀಕು ಒಂದಿನ ಇಲ್ಲ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ ಏಪ್ರಿಲ್ 3 ಅಂತ ಫಿಕ್ಸ್ ಆಗ್ಬಿಡಿ. ಏಪ್ರಿಲ್ 3ನೇ ತಾರೀಕಿಂದ ಏಪ್ರಿಲ್ ತಿಂಗಳು, ಮೇ ತಿಂಗಳು, ಇವಾಗ ಸಿನಿಮಾದಲ್ಲಿ ಟ್ರೈಲರ್ ಬರುತ್ತಲ್ವಾ, ಆ ರೀತಿ ವರ್ಲ್ಡ್ ವಾರ್ 3 ಬಂದು ಒಂದು ದೊಡ್ಡ ಟ್ರೈಲರ್ ಬರುತ್ತೆ. ಇದೊಂಥರ ದೊಡ್ಡ, ಈ ಪ್ರಪಂಚಕ್ಕೆ ಏನ್ ಬೇಕಾದ್ರೂ ಆಗ್ಬೋದು. ಲಾಸ್ಟ್ ಟೈಮ್ ಸ್ವಲ್ಪ ವರ್ಲ್ಡ್ ವಾರ್ 3 ಲಾಸ್ಟ್ ತಿಂಗಳು ಸ್ವಲ್ಪ ನಾರ್ಮಲ್ ಆಗಿತ್ತು. ಬಟ್ ಏಪ್ರಿಲ್ ತಿಂಗಳು ಮಾತ್ರ ಸ್ವಲ್ಪ ತುಂಬಾ ದೊಡ್ಡ ಬದಲಾವಣೆ ಆಗ್ಬಿಡುತ್ತೆ. ಸೊ ಇದರಿಂದ ಈ ಗ್ಯಾಸು, ಸಿಲಿಂಡರು, ಈ ಪೆಟ್ರೋಲ್ ಬಂಕು, ಆಯಿಲು ಇವೆಲ್ಲ ಜಾಸ್ತಿ ಹೈ ರೇಟ್ ಆಗೋದು, ಅದರಿಂದ ಸಮಸ್ಯೆ ಬರೋದು. ಸ್ಪೆಷಲಿ ಗೋಲ್ಡ್ ಇನ್ನೂ ಜಾಸ್ತಿ ರೇಟ್ ಹೈ ಆಗ್ತಾನೆ ಹೋಗುತ್ತೆ. ಈ ವರ್ಷ ಪೂರ್ತಿ ಗೋಲ್ಡ್ ಡಿಮ್ಯಾಂಡ್ ಹೈ ಹೋಗ್ತಾನೆ ಇರುತ್ತೆ. ಈ ರೀತಿ ಎಲ್ಲ ಇರುತ್ತೆ, ನೋಡ್ಕೊಳ್ಳಿ. ನಾನು ಇಷ್ಟು ತಿಳಿದು ಬರೀ ಗೋಚಾರ ಫಲ ಮಾತ್ರ. ಸೊ ನಿಮ್ದು ಒಂದು ಜಾತಕ ಅಂತ ಇರುತ್ತೆ. ನಿಮ್ ಜಾತಕದಲ್ಲಿ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿ ಕುತ್ಕೊಂಡಿದೆ, ಯಾವ ಪ್ರೆಸೆಂಟ್ ಈ 2026 ನಿಮ್ಗೆ ಯಾವ ದಶೆ ನಡೀತಿದೆ, ಯಾವ ಭುಕ್ತಿ ನಡೀತಿದೆ, ಯಾವ ಅಂತರ್ಭುಕ್ತಿ ನಡೀತಿದೆ, ಆ ದಶಾಭುಕ್ತಿ ಪ್ರಕಾರ ನಿಮ್ಮ ಲೈಫಲ್ಲಿ ಈ ವರ್ಷ ನಿಮಗೆ
ಆ ಗ್ರಹಗಳು ಏನ್ ಸಪೋರ್ಟ್ ಮಾಡ್ಬೇಕು ನಿಮ್ಮ ಲೈಫಲ್ಲಿ, ನಿಮ್ಮ ಜೀವನದಲ್ಲಿ ಏನ್ ಕೊಡ್ಬೇಕಂತ ಫಿಕ್ಸ್ ಮಾಡಿಕ್ಕಿರುತ್ತೆ. ಸೊ, ಆದಷ್ಟು ಜ್ಯೋತಿಷ್ಯ ನಂಬಿ. ತುಂಬಾ ಜ್ಯೋತಿಷ್ಯರು ಏನೇನೋ ಹೇಳ್ಬೋದು. ಬಟ್ ಜ್ಯೋತಿಷ್ಯ ನಂಬಿ ಅದರಿಂದ ನಿಮ್ಮ ಲೈಫಲ್ಲಿ ಈ ಮಂತು, ನೆಕ್ಸ್ಟ್ ಮಂತು, ಈ ವರ್ಷ ಏನಾದ್ರು ತಕ್ಕೊಬೇಕಂದ್ರೆ, ಏನಾದ್ರು ಮದುವೆ ಆಗ್ಬೋದು, ಮಕ್ಳಾಗ್ಬೋದು, ಎಲ್ಲ ಡೀಟೇಲ್ ಆಗಿ ತಿಳ್ಕೊಬೋದು. ಸೊ, ನಾನು ಕೆ.ಪಿ. ಜ್ಯೋತಿಷ್ಯ ಹೇಳ್ತೀನಿ. ನನ್ನ ಹೆಸರು ಜ್ಞಾನಪ್ರಕಾಶ್ ಅಂತ. ಸೊ, ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಜ್ಯೋತಿಷ್ಯ ಹೇಳ್ತೀನಿ. ನಾನು ಕನ್ನಡ, ತೆಲುಗು, ತಮಿಳ್, ಇಂಗ್ಲಿಷ್ 4 ಭಾಷೆ ಮಾತಾಡ್ತೀನಿ. ನಿಮ್ಗೆ ಇನ್ನೂ ಡೀಟೇಲ್ಡ್ ಆಗಿ ನಿಮ್ ಭವಿಷ್ಯ ಬಗ್ಗೆ, ನಿಮ್ ಜಾತಕ ಬಗ್ಗೆ ತಿಳ್ಕೊಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್‌ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ, ನಿಮ್ಮ ಜಾತಕ ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.